ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಿ ನಿಮ್ಮ ಅತಿ ದೊಡ್ಡ ಜವಾಬ್ದಾರಿ ಏನು ಗೊತ್ತಾ? ಅದು ನಿಮ್ಮ ಆಟಗಾರನ ಸ್ಕೋರ್ ಕಾರ್ಡ್ ಅನ್ನು ಕಾಪಾಡುವುದು. ಇದಕ್ಕಾಗಿ ಗಾಲ್ಫ್ ನಿಯಮಗಳ ಬಗ್ಗೆ ಸರಿಯಾದ ಅರಿವಿರೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನಿಮ್ಮ ಒಂದು ಸಣ್ಣ ತಪ್ಪು ಕೂಡ ಆಟಗಾರನಿಗೆ ಪೆನಾಲ್ಟಿ ತಂದುಕೊಡಬಹುದು. ಇದು ನಿಮ್ಮ ಜವಾಬ್ದಾರಿಯ ಒಂದು ಪ್ರಮುಖ ಭಾಗ. ಹಾಗಿದ್ರೆ ಒಬ್ಬ ಕ್ಯಾಡಿಯ ಮುಖ್ಯ ಕರ್ತವ್ಯವಾದ್ರೂ ಏನು? ತುಂಬಾ ಸಿಂಪಲ್. ನಿಮ್ಮ ಆಟಗಾರನನ್ನ ಪೆನಾಲ್ಟಿಗಳಿಂದ ರಕ್ಷಿಸೋದು. ನೆನ್ಪಲ್ಲಿಡಿ, ಕೋರ್ಸ್ ಮೇಲೆ ನಿಮ್ಮ ಪ್ರತಿಯೊಂದು ನಡೆಯೂ ಕೂಡ ಆಟಗಾರನ ಸ್ಕೋರ್ ಮೇಲೆ ನೇರ ಪರಿಣಾಮ ಬೀರಬಹುದು. ಹಾಗಾಗಿ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅನಿವಾರ್ಯ. ಸರಿ, ಹಾಗಾದ್ರೆ ಯಾವ ತಪ್ಪುಗಳು ಪೆನಾಲ್ಟಿಗೆ ದಾರಿ ಮಾಡಿಕೊಡುತ್ತೆ ಅಂತ ನೋಡೋಣ. ಅದರಲ್ಲೂ ಬಾಲ್ ಚಲನೆಯಲ್ಲಿರುವಾಗ ನೀವು ಏನೂ ಮಾಡಲೇಬಾರದು ಅನ್ನೋದು ತುಂಬಾ ಮುಖ್ಯ. ಈ ನಿಯಮವನ್ನ ಮೀರಿದ್ರೆ ನಿಮ್ಮ ಆಟಗಾರನಿಗೆ ಜನರಲ್ ಪೆನಾಲ್ಟಿ ಬೀಳುತ್ತೆ, ಅಂದ್ರೆ ನೇರವಾಗಿ 2 ಸ್ಟ್ರೋಕ್ಗಳ ಪೆನಾಲ್ಟಿ. ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ ಅಂದ್ರೆ ನೋ ಟಚ್ ಪಾಲಿಸಿ. ಅಂದ್ರೆ ಚಲಿಸುತ್ತಿರುವ ಗಾಲ್ಫ್ ಬಾಲನ್ನು ಉದ್ದೇಶಪೂರ್ವಕವಾಗಿ ಮುಟ್ಟೋ ಹಾಗಿಲ್ಲ ಅಥವಾ ನಿಲ್ಸೋ ಹಾಗಿಲ್ಲ. ನೀವು ಒಳ್ಳೆದಕ್ಕೆ ಮಾಡ್ತಿದ್ದೀನಿ, ಬಾಲ್ ಉಳಿಸೋಣ ಅನ್ಕೊಂಡ್ರೂ ಅದು ನಿಯಮ ಉಲ್ಲಂಘನೆ ಆಗುತ್ತೆ. ಈ ಚಿತ್ರವನ್ನೊಮ್ಮೆ ನೋಡಿ. ಬಾಲ್ ವೇಗವಾಗಿ ಬಂಕರ್ ಕಡೆ ಹೋಗ್ತಾ ಇದೆ. ಸಹಜವಾಗಿ ಅದನ್ನ ನಿಲ್ಸೋಣ ಅನ್ಸುತ್ತೆ ಅಲ್ವಾ? ಆದರೆ ಹಾಗೆ ಮಾಡಿದ್ರೆ ಏನಾಗತ್ತೆ? ನಿಮ್ಮ ಆಟಗಾರನಿಗೆ ಸೀದಾ 2 ಸ್ಟ್ರೋಕ್ ಪೆನಾಲ್ಟಿ ಖಚಿತ. ಇದು ಜನರಲ್ ಪೆನಾಲ್ಟಿಗೆ ಒಂದು ಸ್ಪಷ್ಟ ಉದಾಹರಣೆ. ಎರಡನೇ ಪ್ರಮುಖ ನಿಯಮ ನಿಮ್ಮ ಸಲಕರಣೆಗಳನ್ನ ಎಲ್ಲೆಲ್ಲಿಡ್ತೀರಿ ಅನ್ನೋದು. ಬಾಲ್ ಬಂದು ನಿಲ್ಲಿ ಅಂತಂದ್ಕೊಂಡು ಗಾಲ್ಫ್ ಬ್ಯಾಗನ್ನ ಒಂದು ನಿರ್ದಿಷ್ಟ ಜಾಗದಲ್ಲಿ ಇಡೋ ಹಾಗಿಲ್ಲ. ಅದನ್ನೊಂದು ತಡೆಗೋಡೆ ಅಥವಾ ಬ್ಯಾಕ್ ಸ್ಟಾಪ್ ತರಹ ಬಳಸೋದು ತಪ್ಪು. ಇಲ್ಲಿ ನೋಡಿ, ಪುಟಿಂಗ್ ಗ್ರೀನ್ನಿಂದ ಬಾಲ್ ಹೊರಗೆ ಹೋಗ್ಬಾರ್ದು ಅಂತ ಬ್ಯಾಗನ್ನು ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾರೆ. ಇದು ಕೂಡ ನಿಯಮಬಾಹಿರ. ಇದರ ಪರಿಣಾಮ ಮತ್ತೆ ಅದೇ ಆಟಗಾರನ ಸ್ಕೋರ್ಗೆ 2 ಸ್ಟ್ರೋಕ್ ಪೆನಾಲ್ಟಿ ಸೇರ್ಕೊಳ್ಳುತ್ತೆ. ಮೂರನೇ ಪಾಯಿಂಟ್, ಬಾಲ್ ಚಲಿಸ್ತಿರುವಾಗ ಕೋರ್ಸ್ನ ಸ್ಥಿತಿಯನ್ನ ಬದಲಿಸಬಾರದು. ಅಂದರೆ ಬಾಲ್ ಹೋಗೋ ದಾರಿಯಲ್ಲಿರೋ ಕಸಕಡ್ಡಿ ತೆಗೆಯೋದು ಅಥವಾ ಹುಲ್ಲನ್ನ ಕಾಲಿಂದ ಒತ್ತಿ ಸರಿ ಮಾಡೋದು ಇದೆಲ್ಲ ನಿಷಿದ್ಧ. ಉದಾಹರಣೆಗೆ ಈ ಚಿತ್ರದಲ್ಲಿ ನೋಡಿ, ಬಾಲ್ ಬರೋ ದಾರಿಯಲ್ಲಿರೋ ಹಳ್ಳವನ್ನ ಸರಿ ಮಾಡ್ತಿದ್ದಾರೆ. ಇದಕ್ಕೂ ಜನರಲ್ ಪೆನಾಲ್ಟಿ ಅಂದ್ರೆ 2 ಸ್ಟ್ರೋಕ್ ಬೀಳುತ್ತೆ. ನೆನ್ಪಿಡಿ, ಇವೆಲ್ಲ ನೀವು ಖಂಡಿತ ಮಾಡ್ಲೇಬಾರ್ದ ತಪ್ಪುಗಳು. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ಏನೆಲ್ಲ ಮಾಡಬಾರ್ದು ಅಂತ ನೋಡೋಣ. ಚಲಿಸ್ತಿರೋ ಬಾಲ್ ಮುಟ್ಟೋದು, ಬ್ಯಾಗ್ನ ಬ್ಯಾಕ್ ಸ್ಟಾಪ್ ಥರ ಇಡೋದು, ಮತ್ತೆ ನೆಲ ಸರಿ ಮಾಡೋದು ಇವೆಲ್ಲ ಮಾಡಬಾರ್ದು. ಹಾಗಿದ್ರೆ ನೀವೇನ್ ಮಾಡಬಹುದು? ಪೆನಾಲ್ಟಿ ಇಲ್ದೆ ಹೇಗೆ ಹೆಲ್ಪ್ ಮಾಡಬಹುದು? ಬನ್ನಿ ಈಗ ಅದನ್ನ ನೋಡೋಣ. ಎಲ್ಲಾ ನಿಯಮಗಳು ನಿಮ್ಮನ್ನ ತಡೆಯೋಕೆ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಬಾಲ್ ಚಲಿಸ್ತಿರುವಾಗಲೂ ನೀವು ಸಹಾಯ ಮಾಡ್ಬೋದು. ಅದಕ್ಕೆ ಅವಕಾಶ ಇದೆ, ಮತ್ತೆ ಅದಕ್ಕೆ ಪೆನಾಲ್ಟಿನೂ ಇರೋದಿಲ್ಲ. ಹಾಗಿದ್ರೆ ನೀವು ಏನೆಲ್ಲ ಸರಿಸ್ಬೋದು? 1. ನೆಲದ ಮೇಲೆ ಬಿದ್ದಿರೋ ಫ್ಲಾಗ್ ಸ್ಟಿಕ್. 2. ಬೇರೆ ಆಟಗಾರರ ಗಾಲ್ಫ್ ಬ್ಯಾಗ್ ಅಥವಾ ಕ್ಲಬ್. ಬಾಲ್ ಇವುಗಳಿಗೆ ಬಡಿಯುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಅವುಗಳನ್ನ ಪಕ್ಕಕ್ಕೆ ಸರಿಸ್ಬೋದು. ಸರಿ, ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ನಿಯಮದ ವಿಚಾರದಲ್ಲಿ ಕ್ಯಾಡಿಗಳು ಪದೇ ಪದೇ ಮಾಡುವ ಒಂದು ದೊಡ್ಡ ತಪ್ಪು ಯಾವುದು? ಇದನ್ನ ಸಹಜ ಪ್ರವೃತ್ತಿಯ ಬಲೆ ಅಥವಾ ಇನ್ಸ್ಟಿಂಕ್ಟ್ ಟ್ರ್ಯಾಪ್ ಅಂತಾನೂ ಹೇಳ್ಬೋದು. ಇದರಿಂದ ಪಾರಾಗೋದು ಹೇಗೆ ಅಂತ ತಿಳಿಯೋಣ. ಹಾಗಿದ್ರೆ ಪೆನಾಲ್ಟಿಗೆ ಕಾರಣವಾಗುವಂತಹ ಅತೀ ಸಾಮಾನ್ಯ ತಪ್ಪು ಯಾವುದು ಅಂತ ನಿಮ್ಗನ್ಸುತ್ತೆ? ಉತ್ತರ ತುಂಬಾ ಸಿಂಪಲ್. ಬಾಲನ್ನು ಸೇವ್ ಮಾಡೋಕೆ ಹೋಗೋದು. ಬಾಲ್ ನೀರಿಗೆ ಬೀಳ್ತಿದೆ ಅಥವಾ ಅಪಾಯಕಾರಿ ಜಾಗಕ್ಕೆ ಹೋಗ್ತಿದೆ ಎಂದಾಗ ಸಹಜವಾಗಿ ಅದನ್ನ ನಿಲ್ಲಿಸೋಣ ಅನ್ಸುತ್ತೆ. ಆದ್ರೆ ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಿ ಆ ಆಸೆಯನ್ನ ಕಂಟ್ರೋಲ್ ಮಾಡ್ಲೇಬೇಕು. ಯಾಕಂದ್ರೆ ಬಾಲ್ ಉಳಿಸೋಕ್ ಹೋಗಿ ನಿಮ್ಮ ಆಟಗಾರನಿಗೆ 2 ಪೆನಾಲ್ಟಿ ಸ್ಟ್ರೋಕ್ ಕೊಡ್ಸೋದು ಸರಿನಾ? ಕೊನೆಯದಾಗಿ ಎಲ್ಲಾ ಕ್ಯಾಡಿಗಳಿಗೂ ಒಂದು ಮುಖ್ಯವಾದ ಜ್ಞಾಪನೆ. ಕ್ಯಾಡಿ ರಿಮೈಂಡರ್. ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಲು ಗೇಮ್ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ಟೆಕ್ನಿಕ್ಯಾಲಿಟಿಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.